ಬಂಗಾರಿ, ಹಿಂದಿನ ಸಲ ನಾನು ನಿನಗೇನು ಹೇಳಿದ್ದೆ? ಏನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ? ಚಾಕ್ಲೇಟ್. ಯಾಕ ಬಂದ್ಬಿಡ್ತಾ? ಇಷ್ಟೊಂದು ಚಾಕ್ಲೇಟ್ ತಂದು ನಿಂಗೆ ಅಂತ ಬೇಕಾ? ತಗೊಮ್ಮ, ತಗೋ. ಅಮ್ಮ ಬೈದ್ರ ನಿನ್ನ? ನಿನ್ ಜೊತೆ ಮಾತಾಡಿದ್ರೆ ಅಮ್ಮಂಗೆ ಯಾಕೆ ಕೋಪ? ಗೊತ್ತಿಲ್ಲ ಬಂಗಾರಿ, ಅದು ಯಾಕೆ ಕೋಪ ಅಂತ. ಆದ್ರೆ ನನ್ನ ಜೊತೆ ಮಾತಾಡೋದು ನಿಂಗೆ ಇಷ್ಟ ಅಲ್ವಾ? ತುಂಬಾ ಇಷ್ಟ, ತುಂಬಾ ಖುಷಿ ಆಗತ್ತೆ. ನಿಮ್ ಜೊತೆ ಇರೋದು ನಂಗೆ ತುಂಬಾ ಇಷ್ಟ ಆಗತ್ತೆ. ಅಯ್ಯೋ ನನ್ನ ಮುದ್ದು ಮರಿಯೇ, ನನ್ನ ಜೊತೆನೇ ಇರ್ಬೇಕು ಅಂತ ಆಸೆ ಆಗುತ್ತೆ ನಮ್ಮ. ಯಾರೇ ನೀವೆಲ್ಲ? ಯಾಕೆ ಇಲ್ಲಿ ಬಂದಿದ್ದೀರಾ? ಏನ್ ಬೇಕು ನಿಮ್ಗೆ? ಚೈನು ಉಂಗುರ ತೆಗಿ, ಜೋಬಲ್ ಏನಿದೆ ಎಲ್ಲ ತೆಗಿ. ನಮ್ಗೇನು ಮಾಡಬೇಡಿ, ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತೀನಿ. ಎತ್ತು, ಜೋಬಲ್ ಏನೇನಿದೆ ಎಲ್ಲ ಎತ್ತು, ಕೊಟ್ಬಿಡ್ತೀನ. ಒಂದು ಬಿಡ್ಬೇಡ, ಎತ್ತು. ಎಲ್ಲಿ ಗುರು, ಅವ್ರ ಹತ್ರ ಚೈನ್ ಉಂಗುರಾಗಿನ ಬದಲು ಆ ಹುಡುಗಿನ ಎತ್ಕೊಂಡು ಹೋದ್ರೆ ಒಂದು 10 ಲಕ್ಷ ಸಿಗಲ್ವಾ? ಹೌದಲ್ವಾ? ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್